ಎಸ್ ಮಲ್ಲೇಶ್ವರಂ ಬಳಿ ಬಿಎಂಟಿಸಿ ಬಸ್ಗೆ ಡಿಪೋ 9ಕ್ಕೆ ಸೇರಿದಂತಹ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ। ಬಸ್ ಸಂಚಾರದ ವೇಳೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ। ಡಿಪೋ 9ಕ್ಕೆ ಸೇರಿದಂತಹ ಬಸ್ ಪೀಣ್ಯದಿಂದ ಮೆಜೆಸ್ಟಿಕ್ಗೆ ತೆರಳುತ್ತಾ ಇತ್ತು ಈ ಬಸ್। ಆ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ। ಎಸ್ ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ। ವಿದ್ಯಾ, ಬೆಳ್ಳಂಬೆಳಗ್ಗೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ, ಯಾವಾಗ ಸಂಭವಿಸಿತು, ಏನಾಯ್ತು, ಜೊತೆಗೆ ಯಾವಾಗ ಅಲ್ಲಿದ್ರ ಪ್ರಯಾಣಿಕರು ಕೂಡ ಸಂಚರಿಸ್ತಾ ಇದ್ರ ಆ ಸಂದರ್ಭದಲ್ಲಿ ಅಂತ? ಹೌದು ಪ್ರತಿಮಾ, ಏನು ಭಾರತ್ ಬಂದ್ಗೆ 2 ದಿನಗಳ ಕಾಲ ಕರೆ ಕೊಟ್ಟಿರುವಂತಹದ್ದು ಇವತ್ತು ಮೊದಲನೇ ದಿನ ಅಂತ ಹೇಳಬಹುದು। 4:15 ಗಂಟೆ ಸುಮಾರಿಗೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಂತಹ ಬಸ್ಗೆ ಮಲ್ಲೇಶ್ವರಂನ 8ನೇ ಕ್ರಾಸ್ ನಲ್ಲಿ ಕಲ್ಲು ತೂರಾಟ ನಡೆಸಿರುವಂತಹದ್ದು। ಇಬ್ಬರು ಅಂದ್ರೆ ಏನು 4:15 ಗಂಟೆ ಸುಮಾರಿಗೆ ಇಬ್ಬರು ದುಷ್ಕರ್ಮಿಗಳು ಬೈಕ್ ನಲ್ಲಿ ಬರ್ತಾರೆ, ಅವರು ನೇರವಾಗಿ ಡ್ರೈವರ್ ಕೂತಿರುವಂತಹ ಸ್ಥಳಕ್ಕೆ ಕಲ್ಲನ್ನ ಹೊಡಿತಾರೆ ಅಂತಾನೆ ಹೇಳ್ಬಹುದು। ನೀವು ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಆ ಕಲ್ಲನ್ನ ತೂರಿರುವಂತಹದ್ದು। ಬೈಕ್ ನಲ್ಲಿ ಬಂದವರು ಏಕಾಏಕಿ ಕಲ್ಲನ್ನ ತೂರ್ತಾರೆ, ಬಸ್ ಸಂಚರಿಸ್ತಾ ಇರತ್ತೆ, ಬಸ್ ಏನು ನಿಂತಿರಲ್ಲ, ಆ ಸಂದರ್ಭದಲ್ಲಿ ಅವರು ಕಲ್ಲನ್ನ ತೂರಿರುವಂತಹದ್ದು। ಅಲ್ಲದೆ ಅಲ್ಲಿ ಪ್ರಯಾಣಿಕರು ಕೂಡ ಬಸ್ ಖಾಲಿ ಇರ್ಲಿಲ್ಲ, 4:15 ಗಂಟೆಗೆ ಪ್ರಯಾಣಿಕರು ಒಂದು 3-4 ಜನ ಪ್ರಯಾಣಿಕರು ಆ ಬಸ್ ನಲ್ಲಿ ಇತ್ತು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ। ಆ ಪ್ರಯಾಣಿಕರು ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳು ಕಲ್ಲು ತೂರಿರುವಂತಹದ್ದು। ಅವರು ಏನು ಇನ್ನು ಬಂದಿಗೆ ಕರೆ ಕೊಟ್ಟಿರಲಿಲ್ಲ, ಬಂದಿಗೆ 6 ಗಂಟೆ ಸುಮಾರಿಗೆ 6 ಗಂಟೆ ಸುಮಾರಿನ ನಂತರ ಬಂದ್ಗೆ ಕರೆ ಕೊಟ್ಟಿರುವಂತಹದ್ದು। ಆದ್ರೆ ಅದಕ್ಕಿಂತ ಮುಂಚೆ 4:15 ಗಂಟೆಗೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂತಹದ್ದು। ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಹೋರಾಟಗಾರರು ಅನ್ನಿಸ್ಕೊಳ್ತಾ ಇಲ್ಲ, ಇದು ದುಷ್ಕರ್ಮಿಗಳು ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ। ಯಾರು ತಿಳುವಳಿಕೆ ಇಲ್ಲ ಅಂತವ್ರು ಮಾಡಿರುವಂತಹ ಕೆಲಸ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ। ವಿದ್ಯಾ, ಆದ್ರೆ ಯಾರಿಗೂ ಏನು ಏಟಾಗಿಲ್ಲ ಅಲ್ವಾ, ಚಾಲಕರಿಗಾಗ್ಲಿ ಅಥವಾ ಪ್ರಯಾಣಿಕರಿಗಾಗ್ಲಿ? ಬಸ್ ಸಂಚರಿಸ್ತಾ ಇರೋದ್ರಿಂದ ಪ್ರಥಮ ಕಲ್ಲು ತೂರಿರೋದ್ರಿಂದ ಯಾವುದೇ ಏಟಾಗ್ಲಿಲ್ಲ, ಗ್ಲಾಸ್ಗೆ ಮಾತ್ರ ಸ್ವಲ್ಪ ಪೆಟ್ಟಾಗಿರುವಂತಹದ್ದು ಒಂದು ನಷ್ಟ ಅಂತಾನೆ ಹೇಳ್ಬಹುದು। ಏಕಾಏಕಿ ಅವ್ರು ಕಲ್ಲು ತೂರೋದ್ರಿಂದ ಗಾಜು ಪುಡಿ ಪುಡಿ ಆಗಿದೆ ಪ್ರತಿಮಾ। ಎಸ್ ವಿದ್ಯಾ, ಹಾಗೇನೆ ಆನಂದರಾವ್ ಸರ್ಕಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಮತಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ। ಮಮತಾ, ಆನಂದರಾವ್ ಸರ್ಕಲ್ ಬಳಿ ಯಾವ ರೀತಿಯಾದಂತಹ ಚಿತ್ರಣ? ಖಾಸಗಿ ಬಸ್ಗಳ ಓಡಾಟ ಬಹಳಷ್ಟು ಇರುತ್ತೆ, ಆದ್ರೆ ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ಸಂಚರಿಸುತ್ತೆ ಅಂತ ಹೇಳಿದೆ ನಿಜ, ಆದ್ರೆ ಅದರಲ್ಲಿ ಏನಾದ್ರೂ ವ್ಯತ್ಯಯ ಕಂಡು ಬರ್ತಾ ಇದೆಯಾ? ಯಾವ ರೀತಿಯಾದಂತಹ ಚಿತ್ರಣ ಇದೆ? ಖಂಡಿತವಾಗಿಯೂ ಹೌದು, ಖಾಸಗಿ ಬಸ್ಸುಗಳು ಅಂದ್ರೆ ಎಂದಿನಂತೆ ಇವತ್ತು ಕೂಡ ಓಡಾಡ್ತಾ ಇರೋದನ್ನು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು। ಯಾಕಂತಂದ್ರೆ ನಿನ್ನೆ ಕೂಡ ಖಾಸಗಿ ಬಸ್ನ ಅಸೋಸಿಯೇಷನ್ ಅವರು ಏನು ಹೇಳಿದ್ರು ಅಂತಂದ್ರೆ, ನಾವು ಬಂದ್ಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ವ್ಯಕ್ತಪಡಿಸೋದಿಲ್ಲ ಅಂತಂದ್ರೆ, ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಕೂಡ ನಾವು ಏನು ಸ್ಥಗಿತಗೊಳಿಸೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು। ಅದರಂತೆ ಇವತ್ತು ಎಂದಿನಂತೆ ಬೆಳಗ್ಗೆಯಿಂದ ಕೂಡ ಖಾಸಗಿ ಬಸ್ಸುಗಳು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇರುವಂಥದ್ದು ನಮ್ಗೆ ಗೊತ್ತಿದ್ದ ಹಾಗೇನೆ ಪ್ರತಿಮಾ। ಅಂದ್ರೆ ದಿನನಿತ್ಯವೂ ಕೂಡ ಬೇರೆ ಬೇರೆ ಊರುಗಳ ಕಡೆಯಿಂದ ಬರುವಂತಹ ಬಸ್ಸುಗಳು ಸಾಕಷ್ಟು ಇರ್ತವೆ, ಅಂತಹ ಬಸ್ಸುಗಳು ಕೂಡ ಇವತ್ತು ಏನು ಈಗಾಗಲೇ ಸಂಚಾರವನ್ನು ಕೂಡ ಶುರು ಮಾಡಿರುವಂಥದ್ದು। ರಾತ್ರಿ ಪ್ರಯಾಣ ಮಾಡ್ತಾ ಇದ್ದಂತಹ ಜನ ಕೂಡ ಈಗಾಗಲೇ ಬಂದು ಇಳಿದಿರುವಂಥದ್ದು। ಆದರೆ ಒಂದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಆಟೋದವರು ಕೂಡ ಇವತ್ತು ಬಂದ್ಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಅನ್ನುವಂಥದ್ದು। ಹಾಗಾಗಿ ಅವರು 1 to double ಪ್ರತಿ ಸಾರಿಯೂ ಕೂಡ ಬಂದ್ ಆದಂತಹ ಸಂದರ್ಭದಲ್ಲಿ 1 to double ಮಾಡ್ಕೊಳ್ಳುವಂಥದ್ದು ಬಾಡಿಗೆ, ಸೊ ಅದೇ ಅಂಥದ್ದು ಇವತ್ತು ಒಂದು ವೇಳೆ ನಡೆದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ಅನ್ನು ಕೂಡ ತಗೊಳ್ಳೋದಿಕ್ಕೆ ಈಗಾಗಲೇ ಏನೋ ಒಂದು ಆಟೋ ಚಾಲಕರ ಸಂಘದಿಂದ ಕರೆಯನ್ನು ಕೂಡ ನೀಡಲಾಗಿದೆ। ಹಾಗಾಗಿ ಯಾರೂ ಕೂಡ ಇಂತಹ ಒಂದು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗುವಂಥದ್ದನ್ನ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ। ಹಾಗಾಗಿ ಯಾರೂ ಕೂಡ ದುಪ್ಪಟ್ಟು ಬಾಡಿಗೆಯನ್ನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ। ಒಂದು ವೇಳೆ ಅವರು ದುಪ್ಪಟ್ಟು ಬಾಡಿಗೆಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸ್ಥಳೀಯ ಠಾಣೆ ಏನಿದೆ ಅಲ್ಲಿಗೆ ಅವರು ಕಂಪ್ಲೇಂಟ್ ಕೂಡ ಕೊಡಬಹುದು, ಯಾರು ಪ್ರಯಾಣಿಕರು। ಹಾಗಾಗಿ ಇದು ಅಂತೂ ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು ಆಟೋ ಚಾಲಕರಿಗೆ। ಇದಂತೂ ಈ ಬಾರಿ ತುಂಬಾ ಕಠಿಣವಾಗಿ ಅಂದ್ರೆ ಆಟೋ ಚಾಲಕರ ಸಂಘದಿಂದಲೇ ಒಂದು ಕರೆಯನ್ನು ಕೂಡ ನೀಡಿರುವಂಥದ್ದು। ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ರೆ ಅಂದ್ರೆ ಎಂದಿನಂತೆ ಇವತ್ತು ಬಸ್ ಸಂಚಾರ ಕೂಡ ಇದ್ರೆ, ಬಿಎಂಟಿಸಿ ಕೂಡ ಓಡಾಡ್ತಾ ಇದೆ। ಹಾಗಾಗಿ ಸದ್ಯಕ್ಕಂತೂ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ ಪ್ರತಿಮಾ। ಮಮತಾ, ಆದ್ರೆ ಪ್ರಯಾಣಿಕರ ಓಡಾಟದಲ್ಲಿ ಏನಾದ್ರೂ ಕಡಿಮೆ ಕಾಣಿಸ್ತಾ ಇದೆಯಾ, ವಿರಳ ಸಂಖ್ಯೆ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಬಂದಿದೆ ಅಂತಂದಾಗ ಒಂದು ಭೀತಿ ಇರುತ್ತೆ ಪ್ರಯಾಣಿಕರಲ್ಲಿ, ಇರುತ್ತೋ ಇಲ್ವೋ ಸಂಚಾರಕ್ಕೆ ವ್ಯವಸ್ಥೆ, ಅಥವಾ ಎಲ್ಲಾದ್ರೂ ಸಮಸ್ಯೆಗಳು ಉಂಟಾದ್ರೆ ಅಂತ। ಹಾಗಾಗಿ ಅಂತಹದೊಂದು ವ್ಯತ್ಯಾಸ ಏನಾದರೂ ಕಂಡು ಬರ್ತಾ ಇದೆಯಾ ವೀಕ್ ಡೇ ಇವತ್ತು? ಆದರೂ ಕೂಡ ಜನಸಾಮಾನ್ಯರೇನಾದರೂ ಓಡಾಟವನ್ನು ನಿಲ್ಲಿಸಿದ್ದಾರಾ? ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ತಮಗೆ?
ಖಂಡಿತವಾಗಿಯೂ ಪ್ರತಿಮಾ, ಯಾಕಂತಂದ್ರೆ ಇದು ವೀಕ್ 2ನೇ ದಿನ ಆಗಿರೋದಂಥ ಹಿನ್ನೆಲೆಯಲ್ಲಿ ಏನು ಬೇರೆ ಬೇರೆ ಊರುಗಳಿಂದ ಕೆಲಸಕ್ಕೆ ಬರುವಂಥವರು ರಜಾ ಹಾಕಿ ಬಂದಿರ್ತಾರೆ. ಹಾಗಾಗಿ ಅಂಥವರು ಕೂಡ ಬರ್ತಾ ಇರುವಂಥದ್ದು. ಆದರೆ ಇವತ್ತು ಬಂದ್ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವರಿಗಂತೂ ಗೊತ್ತಿರೋದಿಲ್ಲ ಬಂದ್ ಇದೆಯೋ ಇಲ್ವಾ ಅನ್ನುವಂಥ ಅನುಮಾನ ಇದ್ದೇ ಇರುತ್ತೆ. ಬಂದ್ ಇರುತ್ತೋ ಇಲ್ವೋ, ಬಂದರೆ ಯಾವ ರೀತಿ ಬಸ್ ಸಂಚಾರ ಇರುತ್ತೋ ಇಲ್ವೋ ಅನ್ನುವಂಥದ್ದು. ಆದರೆ ಖಾಸಗಿ ಬಸ್ ಎಂದಿನಂತೆ ಓಡಾಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಹಾಗಾಗಿ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ರೆ ವಿರಳ ಜನಸಂಖ್ಯೆ ಅಂತಲೇ ಹೇಳ್ಬೋದು. ಆದ್ರೆ ಆನಂದರಾವ್ ಸರ್ಕಲ್ ನಾವು ನೋಡ್ತಾ ಇದ್ರೆ ಖಾಸಗಿ ಬಸ್ ಎಂದಿನಂತೆ ಓಡಾಡ್ತಾ ಇರುವಂಥದ್ದು. ಮತ್ತೆ ಅದ್ರ ಖಾಸಗಿ ಬಸ್ನ ಪ್ರಯಾಣಿಕರು ಕೂಡ ಜಾಸ್ತಿ ಆಗಿದ್ದಾರೆ. ಆದ್ರೆ ಏನು ಇಲ್ಲಿ ನೋಡ್ತಾ ಇದ್ರೆ ಆ ಬಂದ್ ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜನ ಕಡಿಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಓಡಾಡೋದಕ್ಕೆ ಬಸ್ ಸಿಗುತ್ತೋ ಅಥವಾ ಆಟೋ ಸಿಗುತ್ತಾ ಅಥವಾ ಟ್ಯಾಕ್ಸ್ ಸಿಗುತ್ತೋ ಇಲ್ವಾ ಅನ್ನುವಂತಹ ಅನುಮಾನ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಜನ ಇದ್ದಾರೆ. ಆದರೆ ಅದು ಬೆಳ್ಳಂಬೆಳಗ್ಗೆ ಅನ್ನುವಂಥ ಹಿನ್ನೆಲೆಯಲ್ಲೂ ಇರ್ಬೋದು. ಸ್ವಲ್ಪ ಹೊತ್ತಿನಲ್ಲಿ ಇನ್ನು ಅಂದರೆ ವೆಹಿಕಲ್ ನಮಗೆ ಸಿಗ್ಬೋದು, ಬಸ್ ಸಂಚಾರ ಇರುತ್ತಾ ಅನ್ನುವಂಥದ್ದನ್ನು ಅಂದರೆ ನಮ್ಮ ಟಿವಿ ಮೂಲಕ ನೋಡಿದ ಮೇಲೆ ಕೂಡ ಜನ ಓಡಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ಅವ್ರಿಗೊಂದು ಕನ್ಫರ್ಮ್ ಕೂಡ ಆಗಿರುತ್ತೆ. ಯಾಕಂತಂದ್ರೆ ಎಲ್ಲೆಡೆಯಲ್ಲೂ ಕೂಡ ಬಸ್ ಸಂಚಾರ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಓಡಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸದ್ಯಕ್ಕಂತೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬಸ್ ಸಂಚಾರ ಇರುತ್ತೆ. ಅಂದರೆ BMTC ಸ್ಟಾಪ್ ಮಾಡ್ತಾರೆ. ಯಾಕಂತಂದ್ರೆ ನಾವು ಈಗಾಗಲೇ ನೋಡಿದ್ವಿ, ಒಂದು ಕಡೆ ಕಲ್ಲು ತೂರಾಟ ಆಯಿತು. ಒಂದು ವೇಳೆ ಅದನ್ನೇ ಗಮನಿಸಿದಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಲ್ಲು ತೂರಾಟಗಳು ಜಾಸ್ತಿ ಆಗಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸ್ಟಾಪ್ ಮಾಡಿದ್ರು ಕೂಡ ಮಾಡಬಹುದು. ಹಾಗಾಗಿ ಜನ ಕೂಡ ಅದನ್ನ ನೋಡ್ಕೊಂಡು ಬೀದಿಗಿಳಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿಮಾ, ಎಸ್ ಮಮತಾ. ಹಾಗೇನೆ ಧಾರವಾಡದ ಚಿತ್ರಣವನ್ನ ಪಡೆದುಕೊಳ್ಳೋಣ. ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಧಾರವಾಡಕ್ಕೆ ಬಂದ್ ಬಿಸಿ ತಟ್ಟಿದ್ಯಾ? ಖಂಡಿತ ಪ್ರಥಮ ಏನಂದ್ರೆ ದೇಶಾದ್ಯಂತ ಹಲವು ವಿವಿಧ ಸಂಘಟನೆಗಳನ್ನು ಭಾರತ ಬಂದ್ಗೆ ಕರೆ ನೀಡಿದ್ದಾವೆ. ಅವಳಿ ನಗರ, ಹುಬ್ಬಳ್ಳಿ, ಧಾರವಾಡದಲ್ಲಿ ಕೂಡ ಸಾಕಷ್ಟು ಈ ಭಾರತ ಬಂದ್ಗೆ ವ್ಯಾಪಕ ಬೆಂಬಲ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ಈಗ ಧಾರವಾಡದ ಕೇಂದ್ರ ಬಸ್ ಡಿಪೋದ ಬಳಿ ಇದ್ದೇನೆ. ನೋಡ್ಬೋದು, ಸಾಕಷ್ಟು ವಿವಿಧ ಸಂಘಟನೆ ಕಾರ್ಮಿಕರು ಇಲ್ಲೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಒಂದಿಷ್ಟು ಸಂಘಟನೆಯ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಅವ್ರುಗಳನ್ನ ಕೇಳೋಣ, ಯಾವ ರೀತಿ ಸಮಸ್ಯೆ ಆಗ್ತಿದೆ, ಏನೆಲ್ಲ ಸಮಸ್ಯೆ ಆಗ್ತಿದೆ, ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಿದೆ, ತಮಗೆ ಯಾವ ರೀತಿ ತಮ್ಮ ಇವತ್ತಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು AIUTUC ಸಂಘಟನೆಯನ್ನು ಒಳಗೊಂಡು 2 ದಿನಗಳ ಅಖಿಲ ಭಾರತ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಕೇಂದ್ರ ಸರ್ಕಾರದ ಅಂಕಿಅಂಶಗಳೇ ಹೇಳೋ ಪ್ರಕಾರ ನೋಟ್ ಬ್ಯಾನ್ ನಿಂದಾಗಿ ಸುಮಾರು 2.34 ಲಕ್ಷ ಸಣ್ಣ ಉದ್ಯಮಿಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದಾವೆ. ಅಂದ್ರೆ ಅದನ್ನ ನಂಬಿಕೊಂಡಂತ ಕೋಟ್ಯಂತರ ಜನ ಇವತ್ತು ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಇದು ಸರ್ಕಾರಿ ಅಂಕಿಅಂಶನೇ. ಅದರ ಜೊತೆಗೆ ಕನಿಷ್ಠ ವೇತನ 18,000 ರೂಪಾಯಿ ಫಿಕ್ಸ್ ಮಾಡಬೇಕು. ಇವತ್ತು ಮಿನಿಮಮ್ ಪೆನ್ಷನ್ ಇವತ್ತು ಯಾವ ರೀತಿ ಬೆಲೆ ಏರಿಕೆ ಆಗುತ್ತೆ, ಆ ಬೆಲೆ ಏರಿಕೆ ಆಗೋ ನಿಟ್ಟಿನಲ್ಲಿ ಅದೇ ರೀತಿ ಒಳಗೆ ಪೇಮೆಂಟ್, ಕಾರ್ಮಿಕರ ಪೇಮೆಂಟ್ ಹೆಚ್ಚಿಗೆ ಆಗ್ತಾ ಇಲ್ಲ. ಸೊ ಅದನ್ನ 18,000 ರೂಪಾಯಿಗೆ ಫಿಕ್ಸ್ ಮಾಡ್ಬೇಕಂತ ಹೇಳಿ ಇನ್ನು 12 ಬೇಡಿಕೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನ JCT ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅಲ್ಲ, ಈ ಒಂದು ಕಾಯ್ದೆಗಳಿಂದ ನಿಮ್ಗೆ ಯಾವ ರೀತಿ ಎಲ್ಲ ಸಮಸ್ಯೆಗಳು, ಕೆಲಸದ ಒತ್ತಡಗಳಲ್ಲಿ ಆಗ್ಬೋದು? ಈ ಒಂದು ಕಾಯ್ದೆಗಳಿಂದಾಗಿ ಇವತ್ತು ಯಾವುದೇ ಈ ಬೆಲೆ ಏರಿಕೆಯನ್ನು ಎದುರಿಸಲಾರ್ದನೆ ಎಷ್ಟೋ ಜನ ರೈತರ ಆತ್ಮಹತ್ಯೆಗಳನ್ನ ನಾವು ನೋಡ್ತೀವಿ. ಈಗ ಕಾರ್ಮಿಕರ ಆತ್ಮಹತ್ಯೆಗಳು ಕೂಡ ನಡೀತಾ ಇದ್ದಾವೆ ಕೆಲಸದ ಒತ್ತಡಗಳಿಂದಾಗಿ. ಎಲ್ಲಾ ಹಂತಗಳಲ್ಲಿ ಇವತ್ತು ಖಾಸಗೀಕರಣ ನಡೀತಾ ಇದೆ. FDI ಅನ್ನ ಇನ್ವೆಸ್ಟ್ ಮಾಡಿರೋದ್ರಿಂದ ಸೇವಾ ವಲಯಗಳೆಲ್ಲ, ಅದರಲ್ಲೂ ಕೂಡ ಸಾರಿಗೆ ಆಗಿರ್ಲಿ, ಪವರ್ ಸೆಕ್ಟರ್ ಆಗಿರ್ಲಿ, ಇಲ್ಲೆಲ್ಲ ಖಾಸಗಿ ವಲಯಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಂಪೂರ್ಣವಾಗಿ ಅವರು ಕಾರ್ಮಿಕರು ಬೀದಿಗೆ ಬರ್ತಾ ಇದ್ದಾರೆ. ಇವತ್ತೆಲ್ಲ ನಿಮ್ ಬಂದನ್ನು ಯಾವ ರೀತಿ ನೀವು ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಯಾವ ರೀತಿ ನಿಮ್ಮ ಪ್ರತಿಭಟನೆಗಳು ಇರ್ತವೆ? ಇವತ್ತು ನಾವು ಮೊದಲನೇದಾಗಿ ಇಲ್ಲಿ ಡಿಪೋದಲ್ಲಿ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ನಮ್ಮ ಸಾರಿಗೆ ಸಿಬ್ಬಂದಿಯವರು ಎಲ್ಲರೂ ಕೂಡ ಕರೆ ಕೊಟ್ಟಿರುವಂತೆ ಅವರು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಇದು ಮಾಡಿದ್ದಾರೆ, ಬೆಂಬಲ ಕೊಡಿಸಿದ್ದಾರೆ. ಹಾಗೇನೆ ಬೇರೆ ಬೇರೆ ಯೂನಿಯನ್ದವರೆಲ್ಲ ಇಲ್ಲಿದ್ರೆ ಕ್ರಾಂತಿಕಾರಿ ಟಾಟಾ ಮಾರ್ಕೊ ಪೋಲೋ ಕ್ರಾಂತಿಕಾರಿ ಕಾಮಗಾರಿ ಯೂನಿಯನ್ ಆಗಿರ್ಲಿ, AIUTUC ಸಾರಿಗೆ. ಎಸ್ ವೀರೇಶ್, ಪ್ರಮುಖವಾಗಿ ಭಾರತದಾದ್ಯಂತ 2 ದಿನಗಳ ಬಂದ್ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹೇಗಿದೆ ಚಿತ್ರಣ ನೋಡ್ತಾ ಇದ್ದೀವಿ. ಕೋಲಾರದಲ್ಲಂತೂ ಪ್ರತಿಭಟನೆಗೆ ಇಳಿದಿದ್ದಾರೆ ಪ್ರತಿಭಟನಾಕಾರರು, ಬೀದಿಗಿಳಿದಿದ್ದಾರೆ ಬೆಳ್ಳಂ ಬೆಳಗ್ಗೆಯೇ. ಭಾರತ್ ಬಂದ್ ಎಫೆಕ್ಟ್ ನಮ್ಮ ರಾಜ್ಯದಲ್ಲಿ ಹೇಗಿದೆ? ವಿವಿಧ ಕಡೆಯ ಚಿತ್ರಣ ನಿಮ್ಮ ಸ್ಕ್ರೀನ್ ಮೇಲಿದೆ. 6 ಕಡೆಯ ಚಿತ್ರಣವನ್ನ ಎಟ್ ಎ ಟೈಮ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು, ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಸಂಚಾರ, ಕೊಪ್ಪಳದಲ್ಲಿ ವಿರಳ ಜನಸಂಖ್ಯೆ, ಕಾರವಾರದಲ್ಲಿ ಎಂದಿನಂತೆ ಇದೆ ಸ್ಥಿತಿ, ಮಂಗಳೂರಿನಲ್ಲೂ ಕೂಡ ಎಂದಿನಂತೆ ಚಿತ್ರಣ ಕಂಡು ಬರ್ತಾ ಇದೆ. ಹಾಗೆ ಉಡುಪಿಯಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ಬಸ್ಗಾಗಿ. ಅಲ್ಲೊಂದು ಇಲ್ಲೊಂದು ಬಸ್ಗಳು ಓಡಾಟವನ್ನ ನಡೆಸ್ತಾ ಇದೆ. ಒಂದ್ ರೀತಿಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರುವಂತದ್ದು. ಕೆಲವು ಕಡೆಗಳಲ್ಲಿ
ಪ್ರತಿಭಟನಾಕಾರರು ಬೆಳ್ಳಂಬೆಳಗ್ಗೆ ಬೀದಿಗಿಳಿದಿದ್ದಾರೆ, ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ, ಘೋಷವಾಕ್ಯಗಳನ್ನ ಕೂಗ್ತಾ ಇದ್ದಾರೆ, ಬನ್ನ ಬಿಸಿ ತಟ್ತಾ ಇದೆ. ಇನ್ನು ಹಲವು ಕಡೆಗಳಲ್ಲಿ ಎಂದಿನಂತೆ ಸಂಚಾರ ವ್ಯವಸ್ಥೆ ಇರುವಂತದ್ದು. ಯಾಕಂದ್ರೆ ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿವೆ, ಸೇವೆಯನ್ನ ಸ್ಥಗಿತಗೊಳಿಸಿಲ್ಲ. ಹೀಗಾಗಿ ಆಟೋಗಳು ಸಂಚರಿಸ್ತಾ ಇವೆ, ಖಾಸಗಿ ಬಸ್ಗಳು ಸಂಚರಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇಲ್ಲ. ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಕೂಡ ಓಡಾಟವನ್ನ ನಡೆಸ್ತಾ ಇದೆ. ಆದರೆ ಬೆಂಗಳೂರಿನ ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲಾವಾರು ಕೇಂದ್ರಗಳಲ್ಲಿ ಯಾವ ರೀತಿಯ ಚಿತ್ರಣ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ವಾಹನಕ್ಕಾಗಿ. ಆದ್ರೆ ಆಟೋಗಳು ಕೂಡ, ಕೆಲ ಆಟೋಗಳು ಕೂಡ ಸಂಚಾರವನ್ನ ನಡೆಸ್ತಾ ಇವೆ. ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆಯೇ ಪ್ರತಿಭಟನೆಯ ಕಾವು ಜೋರಾಗಿದೆ ಬಳ್ಳಾರಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಸಂಚಾರ ಕಂಡು ಬರ್ತಾ ಇರುವಂತದ್ದು. ಮಂಗಳೂರಿನಲ್ಲೂ ಕೂಡ ಪ್ರಯಾಣಿಕರು ಸಂಚಾರ ವ್ಯವಸ್ಥೆ ಇರೋದ್ರಿಂದ ಸಲೀಸಾಗಿ ಮನೆಗಳಿಗೆ ತಲುಪ್ತಾ ಇದ್ದಾರೆ. ಉಡುಪಿಯಲ್ಲೂ ಕೂಡ ವಿರಳ ಜನಸಂಖ್ಯೆ ಸಂಚಾರ ಕಂಡು ಬರ್ತಾ ಇರುವಂತದ್ದು. ಕಾರವಾರದಲ್ಲಿ ಎಂದಿನಂತೆ ಇದೆ ಪರಿಸ್ಥಿತಿ. ಇದು 7 ಗಂಟೆಯ ಒಳಗಡೆ, 5ರಿಂದ 7 ಗಂಟೆಯ ಒಳಗಡೆ ಕಂಡು ಬಂದಂತಹ ಚಿತ್ರಣ. ಇವತ್ತು ಮತ್ತು ನಾಳೆ ಭಾರತ್ ಬಂದ್, ಹಾಗಾಗಿ ಎಫೆಕ್ಟ್ ಎಲ್ಲೆಲ್ಲಿ ಏನೇನು, ಉಡುಪಿ, ಮಂಗಳೂರು, ಆನೇಕಲ್ 3 ಕಡೆಗಳ ಚಿತ್ರಣ ನೋಡ್ತಾ ಇದ್ದೀರಿ. ಉಡುಪಿಯಲ್ಲಿ ಬಸ್ಗಳು ಸಂಚಾರವನ್ನ ನಡೆಸ್ತಾ ಇದೆ. ಮಂಗಳೂರಿನಲ್ಲೂ ಕೂಡ ಪ್ರಯಾಣಿಕರಿಗೆ ಸಮಸ್ಯೆಗಳಾಗಿಲ್ಲ. ಆನೇಕಲ್ನಲ್ಲಿ ಪ್ರತಿಭಟನಾಕಾರರು ಬೆಳಗ್ಗೆಯೇ ಬೀದಿಗಿಳಿದಿದ್ದಾರೆ, ಕಾವನ್ನ ಹೆಚ್ಚಿಸಿದ್ದಾರೆ. ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಕೆಲವು ಕಡೆ. ಇನ್ನು ಹಲವು ಕಡೆಗಳಲ್ಲಿ ಖಾಸಗಿ ಬಸ್ಗಳು, ಆಟೋಗಳ ಸಂಚಾರ ಇರೋದ್ರಿಂದ ಸಮಸ್ಯೆಯಾಗಿಲ್ಲ. ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ ಈ 3 ಕಡೆಯ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ಬಸ್ಗಳು ಸಂಚರಿಸ್ತಾ ಇವೆ, ಸಮಸ್ಯೆ ಅಷ್ಟಾಗಿ ತೋರ್ತಾ ಇಲ್ಲ. ಹಾಗೇನೆ ಬಳ್ಳಾರಿಯಲ್ಲೂ ಕೂಡ ಬಸ್ಗಳ ಸಂಚಾರ ಎಂದಿನಂತೆ ಕಂಡು ಬರ್ತಾ ಇದೆ. ಕೊಪ್ಪಳದಲ್ಲಿ ಬಸ್ಗಳು ಸಂಚರಿಸ್ತಾ ಇವೆ ನಿಜ, ಆದರೆ ಪ್ರತಿಭಟನಾಕಾರರು ಕೂಡ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ. ಇವತ್ತು ಮತ್ತು ನಾಳೆ 2 ದಿನಗಳ ಭಾರತ್ ಬಂದ್, ಅದರ ಎಫೆಕ್ಟ್ ಎಲ್ಲೆಲ್ಲಿ ಏನೇನು, ಬೆಂಗಳೂರಿನ ಚಿತ್ರಣ ನಿಮ್ಮೆದುರಿಗಿದೆ. ಸಿಟಿ ಮಾರ್ಕೆಟ್ನಲ್ಲಿ ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ಕೊರಗ್ತಾ ಇದ್ದಾರೆ. ಹೂವಿನ ಬೆಲೆ ಅರ್ಧಕ್ಕರ್ಧ ಕುಸಿತ ಆಗಿದೆ. 5 ಗಂಟೆ ಹೊತ್ತಿಗೆ ನಾವು ನಮ್ಮ ಪ್ರತಿನಿಧಿನಲ್ಲಿ ಮಾತನಾಡಿಸ್ತಾ ಇದ್ದಾಗ ಇದ್ದಂತಹ ಬೆಲೆ 6 ಗಂಟೆ ಹೊತ್ತಿಗೆ ಅರ್ಧಕ್ಕರ್ಧ ಬೆಲೆ ಇಳಿಕೆಯಾಗಿರುವಂಥದ್ದು. ಮೆಜೆಸ್ಟಿಕ್ನಲ್ಲಿ ಸದ್ಯಕ್ಕಂತೂ ಬಸ್ಗಳು ಸಂಚರಿಸ್ತಾ ಇವೆ, ಯಾಕಂದ್ರೆ ಸೂಚನೆ ಏನು ನಮಗೆ ಬಂದಿಲ್ಲ, ಹಾಗಾಗಿ ನಾವು ಬಸ್ಗಳನ್ನ ಓಡಿಸ್ತಾ ಇದ್ದೇವೆ ಅಂತ ಬಸ್ ಚಾಲಕರು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಏರ್ಪೋರ್ಟ್ಗೂ ಕೂಡ ಯಾವುದೇ ರೀತಿಯಲ್ಲೂ ಸಮಸ್ಯೆ ಉಂಟಾಗಿಲ್ಲ. ಎಸ್, ರಾಮನಗರದ ಚಿತ್ರಣವನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮನಗರದಿಂದ. ಜಗದೀಶ್, ರಾಮನಗರಕ್ಕೆ ಈ ಬಂದ್ ಬಿಸಿ ತಟ್ಟಿದ್ಯಾ? ಪ್ರತಿಮಾ, ಏನಂದ್ರೆ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಮತ್ತೆ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಆಗ್ರಹಿಸಿ 2 ದಿನಗಳ ಕಾಲ ಬಂದ್ಗೆ ಕರೆ ನೀಡಿದ್ರು. ಆ ಬಂದ್ಗೆ ರಾಮನಗರ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಪ್ರತಿಕ್ರಿಯೆ ಬರಬೀಳ್ತಿದೆ ಅಂತಾನೆ ಹೇಳ್ಬೋದು. ಬೆಳಗ್ಗೆಯಿಂದ ನೂರಾರು ಬಸ್ಗಳು ಈ ಭಾಗದಲ್ಲಿ ಬೆಂಗಳೂರಿಗೆ ಮತ್ತೆ ಮೈಸೂರಿಗೆ ಸಂಚರಿಸ್ತಿದ್ವು. ಆದ್ರೆ ಎಲ್ಲಾ ಬಸ್ಗಳು ಸ್ಥಗಿತವಾಗಿರುವಂತದ್ದು. ಏನಂತಂದ್ರೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿಗೆ ಇಲ್ಲಿಂದ ಪ್ರಯಾಣಿಕರು ಆಗಮಿಸ್ತಾ ಇದ್ರು. ಆದ್ರೆ ಇವತ್ತು ಎಲ್ಲಾ ಪ್ರಯಾಣಿಕರು ಕೂಡ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತೆ ಬೆಂಗಳೂರು ಮೈಸೂರು ಹೆದ್ದಾರಿ ಆಗಿರ್ಬೋದು ಸಂಪೂರ್ಣವಾಗಿ ನಿಶಬ್ದವನ್ನು ವಹಿಸಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನಿನ್ನೆ ದಿನ ಹಲವು ರಾಮನಗರದ ಕೈಗಾರಿಕಾ ಪ್ರದೇಶವಾಗಿರುವ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಹಲವು ಕಾರ್ಖಾನೆಗಳ ಮುಖ್ಯಸ್ಥರು ಮತ್ತೆ ಕಾರ್ಮಿಕರು ಬಂದ್ಗೆ ಕರೆ ನೀಡಿದ್ರು. ಆ ಬಂದ್ಗೆ ಇವತ್ತು ರಾಮನಗರದಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ಕಂಡು ಬರ್ತದೆ. ಏನಂತಂದ್ರೆ ಈಗಾಗಲೇ KSRTC ಬಸ್ಗಳು ನಿನ್ನೆ ರಾತ್ರಿ ಹೋಗಿ ಒಂದು ಹಾಲ್ಟ್ ಆಗಿ ಇದ್ವು, ಅಲ್ಲಿಂದ ವಾಪಸ್ಸು KSRTC ಬಸ್ ಸ್ಟಾಪ್ ಅಲ್ಲಿ ಬಂದು ಅವು ಈಗ ಸ್ಥಗಿತಗೊಳ್ತಾ ಇರೋದು. ಸಂಪೂರ್ಣವಾಗಿ ಇವತ್ತು ಏನಂತಂದ್ರೆ ರಾಮನಗರದಿಂದ ಬೆಂಗಳೂರಿಗೆ ಆಗ್ಲಿ ಹಲವು ಹಳ್ಳಿಗಳಿಗೆ ಆಗ್ಲಿ ಬಸ್ಗಳು ಸಂಚರಿಸ್ತಾ ಇದ್ವು, ಅವೆಲ್ಲವೂ ಕೂಡ ಸ್ಥಗಿತವಾಗಿರುವಂತದ್ದು. ಆದ್ರೆ ಏನಂತಂದ್ರೆ ಈ ಬಂದು ಯಾವ ರೀತಿ ಮುಂದೋಡುತ್ತೆ ಮತ್ತೆ ಇನ್ನು ಕೆಲವು ಗಂಟೆಗಳಾದ್ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಹೊರಬೀಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹಲವು ಕಾರ್ಮಿಕರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಮಿಕರಾಗ್ಲಿ ಮತ್ತೆ ಸಂಘಟನೆಗಳಾಗ್ಲಿ ಇನ್ನೂ ಕೂಡ ರಸ್ತೆಗಿಳಿದೇ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಮಾಹಿತಿ. ಇದು ರಾಮನಗರದ ಚಿತ್ರಣ. ರಾಮನಗರದಲ್ಲಿ ಕೂಡ ಸ್ಪಂದನೆ ಚೆನ್ನಾಗಿದೆ. ಹಾಗೆ ಈಗ ಬೆಂಗಳೂರಿನ ಮೆಜೆಸ್ಟಿಕ್ ಚಿತ್ರಣ, ಎಲ್ಲ
ಬಸ್ಗಳು ಕೂಡ ಸಾಲುಗಟ್ಟಿ ಇರೋದನ್ನ ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ. ಬಸ್ಗಳ ವ್ಯವಸ್ಥೆ ಇರೋದ್ರಿಂದಾಗಿ ಅವರು ಅನುಕೂಲವನ್ನ ಪಡೆದುಕೊಳ್ತಾ ಇದ್ದಾರೆ. ಬೆಳಗ್ಗೆ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇರುತ್ತೋ ಅದೇ ಚಿತ್ರಣ ಕಂಡು ಬರ್ತಾ ಇದೆ. ಕೊಂಚ ಜನಸಂಖ್ಯೆ ಅಂದ್ರೆ ಜನರ ಸಂಚಾರ ಕೊಂಚ ಕಡಿಮೆ ಇದೆ ಅಂತ ಅನ್ಸುತ್ತೆ, ಆದ್ರೆ ಬಸ್ಗಳಂತೂ ಸಂಚರಿಸ್ತಾ ಇವೆ. ಇದು ಬೆಂಗಳೂರಿನ ಮೆಜೆಸ್ಟಿಕ್ ಚಿತ್ರಣ. ಮೆಜೆಸ್ಟಿಕ್ ನಲ್ಲಿ ಬಸ್ಗಳು ಓಡಾಟವನ್ನ ನಡೆಸ್ತಾ ಇವೆ. ಬಿಎಂಟಿಸಿ ಬಸ್ ನಿಲ್ದಾಣದ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಬಸ್ಗಳು ಸಾಲುಗಟ್ಟಿ ನಿಂತಿರೋದನ್ನ, ಡಿಪೋಗಳಿಂದ ಬಂದು ಮೆಜೆಸ್ಟಿಕ್ ಅನ್ನ ತಲುಪಿರುವಂತಹ ಬಿಎಂಟಿಸಿ ಬಸ್ಗಳು ವಿವಿಧ ಕಡೆಯಲ್ಲಿ ತೆರಳುತ್ತೆ. ಇನ್ನು ಯಶವಂತಪುರ ಮಾರ್ಕೆಟ್ನ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಯಶವಂತಪುರದಲ್ಲಿ ಎಂದಿನಂತೆ ಕಂಡು ಬರ್ತಾ ಇದೆ ಮಾರ್ಕೆಟ್ ಚಿತ್ರಣ. ಗಿಜಿಗುಡ್ತಾ ಇದೆ. ಜನರು ಬಂದಿದ್ದಾರೆ, ಗ್ರಾಹಕರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ವಾಹನಗಳು ಕೂಡ ಕಂಡು ಬರ್ತಾ ಇದೆ. ಯಶವಂತಪುರ ಬೆಳ್ಳಂ ಬೆಳಗ್ಗೆ ನಿತ್ಯವೂ ಹೇಗೆ ಕಾಣುತ್ತೋ ಅದೇ ಚಿತ್ರಣವೇ ಇವತ್ತು ಕೂಡ ಕಂಡು ಬರ್ತಾ ಇದೆ ಯಶವಂತಪುರದಲ್ಲಿ. ಯಶವಂತಪುರಕ್ಕೆ ಬಂದ್ ಬಿಸಿ ತಟ್ಟಿದಂತೆ ಕಾಣಿಸ್ತಾ ಇಲ್ಲ. ಜನ ಸಂಚರಿಸ್ತಾ ಇದ್ದಾರೆ, ವ್ಯಾಪಾರ ನಡೀತಾ ಇದೆ, ವ್ಯಾಪಾರ ವಹಿವಾಟು ನಡೀತಾ ಇರುವಂತದ್ದು. ಎಂದಿನಂತೆ ಟ್ರಾಫಿಕ್ ಕೂಡ ಕಂಡು ಬರ್ತಾ ಇದೆ. ಇದು ಬೆಂಗಳೂರಿನ ಯಶವಂತಪುರದ ಚಿತ್ರಣ. ವಿವಿಧ ಕಡೆಗಳಲ್ಲಿ ವಿಭಿನ್ನವಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ. ಒಂದು ಕಡೆ ಮೆಜೆಸ್ಟಿಕ್, ಇನ್ನೊಂದು ಕಡೆ ಯಶವಂತಪುರ. ಬೆಂಗಳೂರಿನ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಶವಂತಪುರದ ಮಾರ್ಕೆಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಂದಿನಂತೆ ಜನಜಂಗುಳಿ ಇದೆ, ವಾಹನಗಳು ಸಂಚರಿಸ್ತಾ ಇವೆ, ಟ್ರಾಫಿಕ್ ಸಮಸ್ಯೆ ಕೂಡ ಇರುವಂತದ್ದು. ಇನ್ನು ಮೆಜೆಸ್ಟಿಕ್ನಲ್ಲಿ ಆಟೋಗಳು ಲಭ್ಯ ಇದೆ, ಬಸ್ಗಳು ಕೂಡ ನಿಂತಿರುವಂಥದ್ದು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಬಸ್ಗಳು ಲಭ್ಯ ಇರುವಂಥದ್ದು. ಆದರೆ ಸಂಚರಿಸ್ತಾವ ಮುಂದಿನ ಗಂಟೆಗಳಲ್ಲಿ ಅದರೇನಾದ್ರೂ ಚಿತ್ರಣ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಜನರ ಸಂಚಾರ ಕಡಿಮೆ ಇದೆ, ಆದರೆ ವಾಹನಗಳ ಸಂಚಾರವಂತೂ ಖಂಡಿತ ಇದೆ. ಆದರೆ ಯಶವಂತಪುರದಲ್ಲಿ ಎಂದಿನಂತೆ ಕಂಡು ಬರ್ತಾ ಇದೆ. ಮೆಜೆಸ್ಟಿಕ್ ಆವರಣದಲ್ಲಿ ಬೆಳಿಗ್ಗೆ 6:55, ಈಗ ಇಷ್ಟು ಹೊತ್ತಿಗೆ ಜನಸಂಚಾರ ಬಹಳ ಜೋರಾಗಿರ್ತಿತ್ತು. ವಾಹನಗಳು ಇರಲ್ವೇನೋ ಅನ್ನುವಂತಹ ಭೀತಿಯಿಂದ ಜನರು ಮೆಜೆಸ್ಟಿಕ್ ಅಂತ ಬಂದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಜನರ ಸಂಖ್ಯೆ ಬಹಳ ವಿರಳ ಕಂಡು ಬರ್ತಾ ಇದೆ. ನಿಜಕ್ಕೂ ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣವಾ ಅನ್ನುವಂತಹ ಅನುಮಾನ ಮೂಡೋ ಮಟ್ಟಿಗೆ ಜನರ ಸಂಖ್ಯೆ ಬಹಳ ವಿರಳ ಇರುವಂತದ್ದು ಮೆಜೆಸ್ಟಿಕ್ನಲ್ಲಿ. ಆದ್ರೆ ಇನ್ನೊಂದು ವ್ಯತಿರಿಕ್ತವಾದಂತಹ ಚಿತ್ರಣ ಯಶವಂತಪುರದಲ್ಲಿ ಎಂದಿನಂತೆ ಕಂಡು ಬರ್ತಾ ಇದೆ. ಯಶವಂತಪುರ ಮಾರ್ಕೆಟ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಲ್ಲವೂ ಕೂಡ ಟ್ರಾಫಿಕ್, ಗ್ರಾಹಕರು, ವರ್ತಕರು ಎಲ್ಲರೂ ಕೂಡ ಅದೇ ರೀತಿಯಲ್ಲೇ ಕೂಡ ನಿತ್ಯವೂ ಇರುವಂತೆ ಕಂಡು ಬರ್ತಾ ಇದೆ ಚಿತ್ರಣ. ಇದು ಬೆಂಗಳೂರಿನ ಚಿತ್ರಣ ತಾವೀಗ ನೋಡ್ತಾ ಇರುವುದು. ಒಂದು ಕಡೆ ಯಶವಂತಪುರ, ಮತ್ತೊಂದು ಕಡೆ ಮೆಜೆಸ್ಟಿಕ್. ಭಾರತ್ ಬಂದ್ ಎಫೆಕ್ಟ್ ಹೇಗಿದೆ ಚಿತ್ರಣ ನಿಮ್ಮೆದುರಿಗಿದೆ. ಸುವರ್ಣ ನ್ಯೂಸ್ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಮಗೆ ಚಿತ್ರಣವನ್ನ ನೀಡ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿರುವಂತದ್ದು. ಬಸ್ಗಳು ಸಂಚರಿಸ್ತವೋ ಇಲ್ಲವೋ ಅನ್ನುವಂತಹ ಅನುಮಾನ ಇತ್ತು. ಆದರೆ ಸದ್ಯಕ್ಕಂತೂ ಬಿಎಂಟಿಸಿ ಬಸ್ಗಳೆಲ್ಲವೂ ಕೂಡ ಸಂಚರಿಸ್ತಾ ಇವೆ. ಆದರೆ ಸಂಚಾರಕ್ಕೆ ಬರಬೇಕಾದಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಬಹಳಷ್ಟು ಸಂಖ್ಯೆ ಕಡಿಮೆ ಇರುವಂತದ್ದು. ಯಶವಂತಪುರ ಬಳಿ ಅಲ್ಲಿ ಎಂದಿನಂತೆ ಚಿತ್ರಣ ಕಂಡು ಬರ್ತಾ ಇದೆ. ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಸಿಡಿದೆದ್ದ ಪರಿಣಾಮವಾಗಿ ಇಂದು ಮತ್ತು ನಾಳೆ ಭಾರತ್ ಬಂದ್. ಈಗಾಗಲೇ ಬೆಳ್ಳಂ ಬೆಳಗ್ಗೆ ಬೀದಿಗಿಳಿದು ಹಲವು ಕಡೆ ಪ್ರತಿಭಟಿಸ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಯವರು. ಇನ್ನೊಂದು ಕಡೆ ಬಂದ್ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ವ್ಯತ್ಯಯ ಆಗುತ್ತೇನೋ ಅಂತ ಜನಸಾಮಾನ್ಯರು ಮೆಜೆಸ್ಟಿಕ್ನತ್ತ ಅಷ್ಟಾಗಿ ಬಂದಿಲ್ಲ. ಆದರೆ ಯಶವಂತಪುರ ಮಾರ್ಕೆಟ್ ಬಳಿಯಲ್ಲಿ ಗ್ರಾಹಕರು ಬಂದಿದ್ದಾರೆ. ಮಾರ್ಕೆಟ್ನಲ್ಲಿ ವ್ಯಾಪಾರ ಕೂಡ ನಡೀತಾ ಇದೆ. ಟ್ರಾಫಿಕ್ ಹಾವಳಿ ಕೂಡ ಎಂದಿನಂತೆ ಕಂಡು ಬರ್ತಾ ಇದೆ.